ಎಲ್ರದ್ದು ಒಂದೇ ಪ್ರಾಬ್ಲಮ್ಸು ಡೈಲಿ ಏನು ಮಾಡೋದಂತಾನೆ. ಸೊ ನಾನು ಇವತ್ತು ಕಾಬೂಲಿ ಚೆನ್ನ ಅಂತ ಹೇಳ್ತೀವಿ ಇದಕ್ಕೆ, ಆ್ಯಂಡ್ ಛೋಲೆನೋ ಅಂತ ಹೇಳ್ತಾರೆ. ಸೊ ಇವಾಗ ನಾನು ಒಂದು ಸ್ವಲ್ಪ ಡ್ರೈ ಮಸಾಲಾನ ತೊಗೊಂಡಿದ್ದೀನಿ. ಸೊ ನಾನು ಚೋಲೆ ನೈಟೇ ನೆನೆ ಹಾಕ್ಕೊಂಡಿದ್ದೆ. ಸೊ ಅದರೊಳಗಡೆ ಎಲ್ಲನೂ ಮಸಾಲೆ ಆ್ಯಡ್ ಮಾಡಿಬಿಟ್ಟು ಆ್ಯಂಡ್ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಇದನ್ನು ನಾನು 4 to 5 ವಿಸಿಲ್ನ ಹಾಕ್ಕೊತೀನಿ. ಸೊ ಇದನ್ನು ನೀವು ನೋಡಿಬಿಟ್ಟು ನಿಮ್ಗೆ ಇನ್ನೂ ಸ್ವಲ್ಪ ಬೇಕಂದರೆ ಇನ್ನೊಂದು 2 ವಿಸಿಲ್ ಎಕ್ಸ್ಟ್ರಾ ಕೂಡ ಹಾಕೋಬೋದು. ಸೊ ನಾನು ಒಂದು 4 to 5 ವಿಸಿಲ್ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಚೆನ್ನಾಗಿ ಮೆತ್ತಗಿದ್ರೇ ಪಲ್ಯ ಚೆನ್ನಾಗೇ ಬರೋದು. ಸೊ ಅದಕ್ಕೆ ನಾನು ಇವಾಗೇನು ಡ್ರೈ ಮಸಾಲ ಹಾಕ್ಕೊಂಡಿದ್ನಲ್ಲ, ಅದು ನನ್ನ ಬಾಯಲ್ಲಿ ಬರೋದು ಒಂದು ಚೂರು ಇಷ್ಟ ಆಗೋಲ್ಲ. ಸೊ ಅದ್ರ ಮಸಾಲ ಎಲ್ಲ ಇವಾಗ ಇದರಲ್ಲಿ ಆ್ಯಡ್ ಆಗಿರುತ್ತೆ. ಸೊ ಅವಾಗ ಆದಮೇಲೆ ನಾನು ಇದನ್ನು ಎಲ್ಲನೂ ತೆಗಿತಾ ಇದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಇದನ್ನು ಬೆಂದಿದೆ ಇವಾಗ. ಸೊ ಇದನ್ನು ಯಾವುದ್ಯಾವುದು ಲವಂಗ ಮತ್ತು ಏಲಕ್ಕಿ ಅದೆಲ್ಲ ಎಲ್ಲ ತೆಗೆದ್ಬಿಟ್ಟಿದ್ದೀನಿ. ಸೊ ಇಲ್ಲಿ ನಾನು ಸಣ್ಣ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಟೊಮೊಟೊ ಆ್ಯಂಡ್ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಒಂದು 10ರಿಂದ 11 ನಾನು ಇಲ್ಲಿ ಗೋಡಂಬಿ ತೊಗೊಂಡಿದ್ದೀನಿ. ಬಿಸಿ ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಸೊ ಆಮೇಲೆ ಒಂದು ಜಾರ್ ತೊಗೊಂಡ್ಬಿಟ್ಟು ಮೊಸರು ಆ್ಯಂಡ್ ಇದರಲ್ಲಿ ನಾನು ಒಂದು ಕ್ರೀಮ್ ಥರ ರೆಡಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ. ಅದರೊಳಗಡೆ ನಾನು ಡ್ರೈ ಮಸಾಲನೂ ಹಾಕ್ಕೊಂಡಿದ್ದೀನಿ. ಸೊ ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಇದನ್ನು ನಾನು ಕುಟ್ಕೊಂಡು ಹಾಕ್ಕೊತಾ ಇದ್ದೀನಿ. ಹಾಗೆ ಹಾಕ್ಕೊಬೇಡಿ, ನೀವು ಸ್ವಲ್ಪ ಕುಟ್ಕೊಂಡು ಹಾಕಿ, ಇಲ್ಲಾಂದರೆ ಸಣ್ಣ ಆಗೋಲ್ಲ. ಸೊ ಆಮೇಲೆ ಇನ್ನೊಂದು 2 ಸ್ಪೂನಷ್ಟು ನಾನು ಇಲ್ಲಿ ಚಿಲ್ಲಿ ಪೌಡ್ರು ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಸಾಲ್ಟು ಆ್ಯಂಡ್ ಇಲ್ಲಿ ಧನಿಯಾ ಪೌಡ್ರು ಕೂಡ ನಾನು ಹಾಕ್ಕೊತಾ ಇದ್ದೀನಿ ಆ್ಯಂಡ್ ಜೀರಾ ಪೌಡ್ರು. ಸೊ ನಾವೇನು ಗೋಡಂಬಿ ನೆನೆ ಹಾಕ್ಕೊಂಡಿದ್ವಲ್ಲ ಅದು ಕೂಡ ಇದರಲ್ಲಿ ಹಾಕ್ಕೊಳ್ಳಿ. ನಾನು ವಿಡಿಯೋಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ. ಸೊ ಅದು ಕೂಡ ಇದರಲ್ಲಿ ಹಾಕ್ಬಿಟ್ಟು ಒಂದು ಸ್ಮೂತಾಗಿ ಪೇಸ್ಟ್ ರೆಡಿ ಆಗುತ್ತೆ. ಸೊ ಈ ಪೇಸ್ಟೇ ಈ ಪಲ್ಯಗೆ ತುಂಬ ಟೇಸ್ಟ್ ಕೊಡುತ್ತೆ. ಸೊ ಇನ್ನೊಂದು ಕಡೆ ಪ್ಯಾನ್ ಬಿಸಿಗೆ ಇಟ್ಟಿದ್ದೀನಿ. ನಾವು ಇಲ್ಲೇನು ಡ್ರೈ ಮಸಾಲದೇನು ಹಾಕೋದು ಬೇಡ, ನಾವು ಆಲ್ರೆಡಿ ಎಲ್ಲ ಹಾಕಿದ್ದೀವಿ. ಆ್ಯಂಡ್ ಜೀರಾ ಹಾಕಿಬಿಟ್ಟು ಇಲ್ಲಿ ಈರುಳ್ಳಿ ಹಾಕ್ಕೊಳ್ಳೋಣ. ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾವು ಆಲ್ರೆಡಿ ಕ್ರೀಮಲ್ಲಿ ತೊಗೊಂಡಿದ್ದೀವಿ. ಸೊ ಇಲ್ಲೂ ಕೂಡ ಏನು ಹಾಕೋದಿಲ್ಲ. ಸೊ ಟೊಮೊಟೊ ಹಾಕ್ಬಿಟ್ಟು ನಾವು ಇಲ್ಲಿ ಸ್ವಲ್ಪ ಸಾಲ್ಟು ಆ್ಯಂಡ್ ಸ್ವಲ್ಪ ಟರ್ಮರಿಕ್ಕು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಟೊಮೊಟೊ ಮೆಲ್ಟ್ ಆಗೋವರೆಗೂ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮುಚ್ಚಿಬಿಟ್ಟು. ಸೊ ಇದಕ್ಕೆ ಇಲ್ಲಿ ನಾವು ಎಕ್ಸ್ಟ್ರಾ ಏನೂ ಹಾಕ್ಕೊಳ್ಳೋದೇ ಬೇಡ. ಎಲ್ಲ ನಾವು ಫಸ್ಟಲ್ಲಿ ಡ್ರೈ ಮಸಾಲೆ ಕೂಡ ನಾವು ಚೆನ್ನದಲ್ಲಿ ಹಾಕ್ಕೊಂಡು ವಿಸಿಲ್ ಹಾಕ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಇಲ್ಲೇನು ನೀವು ಹಾಕ್ಕೊಳ್ಳೋದು ಬೇಡ. ಸೊ ಆಮೇಲೆ ಇದೆಲ್ಲ ಚೆನ್ನಾಗಿ ಫ್ರೈ ಆದ ತಕ್ಷಣ ಲಾಸ್ಟಲ್ಲಿ ನಾವೇನು ಪ್ಯೂರಿನ ರೆಡಿ ಮಾಡಿದ್ವಲ್ಲ ಮೊಸರದ್ದು, ಅದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಗ್ಯಾಸ್ ಸಣ್ಣನೇ ಇಡಿ, ಅಂದರೆ ದೊಡ್ಡದು ಇಡಬೇಡಿ. ಸೊ ಸಣ್ಣನೇ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಮೊಸರಿಂದ ಆಯಿಲ್ ರಿಲೀಸ್ ಆಗೋವರೆಗೂ ನಾವು ಇಲ್ಲಿ ಚೆನ್ನಾಗಿ ಮುಚ್ಚಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಮೊಸರು ಕೂಡ. ಸೊ ನೋಡಿ ಆಯಿಲ್ ಎಷ್ಟು ಚೆನ್ನಾಗಿ ಸಪ್ರೇಟ್ ಆಗಿಬಿಟ್ಟಿದೆ. ಸೊ ಇದರಲ್ಲಿ ನಾವು ಇವಾಗ ಚೆನ್ನಾಗಿ ಏನು ಬಾಯ್ಲ್ ಮಾಡಿಟ್ಟಿದ್ವಲ್ಲ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನಿಮಗೆ ನೀರು ಇಲ್ಲಿ ನಿಮ್ಮ ಅಕಾರ್ಡಿಂಗ್ ನೀವು ನೀರನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಜಾಸ್ತಿ ಗಟ್ಟಿ ಬೇಕು ಅಂತಂದರೆ ನೀವು ಗಟ್ಟಿ ಇಟ್ಕೊಳ್ಳಿ, ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಇದು ಬೇಕಂದರೆ ನೀವು ನೀರು ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲಿ. ಸೊ ನಾನು ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಪೂರಿ, ಚಪಾತಿ, ನಾನು ಬಟರು ಎಲ್ಲ ಜೊತೆ ನೀವು ತಿನ್ಬೋದು. ಆ್ಯಂಡ್ ರೈಸ್ ಜೊತೆನೂ ಜೀರಾ ರೈಸ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ನಾನೊಂದು ಸ್ವಲ್ಪನೇ ಬಟರ್ ಹಾಕ್ಬಿಟ್ಟು ಕಸೂರಿ ಮೇಥಿ ಆ್ಯಂಡ್ ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ನೀವು ಯಾವ ಜೊತೆ ತಿಂದರೂ ಟೇಸ್ಟ್ ತುಂಬ ಯಮ್ಮಿಯಾಗಿರುತ್ತೆ. ಆ್ಯಂಡ್ ನೀವು ಕೂಡ ಇದೊಂದು ಸರಿ ಟ್ರೈ ಮಾಡಿ ನೋಡಿ. ಸೊ ಲಾಸ್ಟಲ್ಲಿ ಒಂದು ಸಣ್ಣ ಚಾಪ್ ಮಾಡಿ ನಾನು ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಕಸೂರಿ ಮೇಥಿ ಹಾಗೆ ಸ್ಕಿಪ್ ಮಾಡಬೇಡಿ, ಇದರಿಂದ ತುಂಬ ಟೇಸ್ಟ್ ಬರುತ್ತೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಬಾಯ್ ಆ್ಯಂಡ್ ಟೇಕ್ ಕೇರ್.